ಹೇಗಿರುತ್ತೆ ಒಂದು ಸಿಂಹ ತನ್ನ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಸ್ವರ್ಗದ ರೀತಿ ಇರುವಂತ ಒಂದು ಜಾಗನ ಹುಡ್ಕೊಂಡು ಹೋಗ್ತಾ ಒಂದು ಅಡ್ವೆಂಚರ್ ಅನ್ನ ಶುರು ಮಾಡಿದ್ರೆ ಹೌದು ಅಂತದೇ ಒಂದು ಅದ್ಭುತವಾಗಿರುವಂತ ಮೂವಿನ ನಾವು ಇವತ್ತು ನೋಡ್ತಿರೋದು. ಈ ಮೂವಿ ಹೆಸರು ಮುಫಾಸಾ ದ ಲಯನ್ ಕಿಂಗ್ ಅಂತ. ಸರಿಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾಗೋದು ಆಫ್ರಿಕಾದ ವಿಶಾಲವಾಗಿರುವಂತ ಕಾಡ್ನಲ್ಲಿ. ಇಲ್ಲಿ ಎಲ್ಲಾ ಪ್ರಾಣಿಗಳು ತುಂಬಾ ಸಂತೋಷವಾಗಿ ಒಂದು ಜಾಗಕ್ಕೆ ಬಂದಾಗ ಆಗ ನಮ್ಗೆ ಕಾಡಿನ ರಾಜನಾಗಿರುವಂತ ದ ಲಯನ್ ಕಿಂಗ್ ಸಿಂಬಾನ ತೋರಿಸ್ತಾರೆ. ನಂತರ ಸಿಂಬಾ ಎಲ್ಲಾ ಪ್ರಾಣಿಗಳಿಗೂ ಹೇಳ್ತಾನೆ ನಮ್ಮ ಫ್ಯಾಮಿಲಿಗೆ ಒಬ್ರು ಹೊಸದಾಗಿ ಸೇರ್ಕೊಳ್ಳೋದ್ರಲ್ಲಿದ್ದಾರೆ ಅಂತ. ಆಗ ನಮ್ಗೆ ಕಾಡಿನ ಮತ್ತೊಂದು ಜಾಗದಲ್ಲಿ ಸಿಂಬಾ ಹೆಂಡತಿ ಆಗಿರುವಂತ ನಾಲನ ತೋರಿಸ್ತಾರೆ. ಇವಳು ಒಂದು ಜಾಗನ ಹುಡ್ಕೊಂಡು ಬರ್ತಾಳೆ, ಯಾಕೆಂತಂದ್ರೆ ಮರಿನ ಹಾಕೋದಕ್ಕೆ. ಇದಾದ್ಮೇಲೆ ನಮ್ಗೆ ಸಿಂಬಾನ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರುವಂತ ಟಿಮೋನ್ ಹಾಗೆ ಪುಂಬಾನ ತೋರಿಸ್ತಾರೆ. ಆಗ ಇವನು ಇವರಿಬ್ರಿಗೂ ಹೇಳ್ತಾನೆ ನಾನು ನಾಲ ಹತ್ರ ಹೋಗ್ತಿದ್ದೀನಿ, ನಾನ್ ಬರೋವರೆಗೂ ನನ್ನ ಮಗನ್ ಜೊತೆ ಇರಿ ಅಂತ. ಆಗ ನಮ್ಗೆ ಸಿಂಬಾನ ಮೊದಲನೇ ಮಗ ಕಿಯಾರನ ತೋರಿಸ್ತಾರೆ. ಇಲ್ಲಿ ಕಿಯಾರ ಹೇಳ್ತಿರ್ತಾನೆ ಸಿಡ್ಲೆಲ್ಲ ಬಡಿತಿದೆ, ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ. ಆಗ ಸಿಂಬಾ ಕೂಡ ನಿನ್ ಜೊತೆ ಟಿಮೋನ್ ಹಾಗೆ ಪುಂಬಾ ಇರ್ತಾರೆ, ನಾನ್ ಬರೋವರೆಗೂ ಇವ್ರ ಜೊತೆನೆ ಇರು ಅಂತ ಹೇಳಿ ಇವನು ಇಲ್ಲಿಂದ ನಾಲ ಹತ್ರ ಹೋಗ್ತಾನೆ. ಆದ್ರೆ ಟಿಮೋನ್ ಹಾಗೆ ಪುಂಬಾ ಮಾತ್ರ ಸ್ಕಾರ್ ಅನ್ನೋ ಒಂದು ತುಂಬಾ ಕೆಟ್ಟದಾಗಿರುವಂತ ಸಿಂಹನ ನಾವೇ ಸಾಯಿಸಿದ್ದು ಅಂತ ಹೇಳ್ತಿರ್ತಾರೆ. ಇದನ್ನ ಕಿಯಾರ ಮಾತ್ರ ನಂಬ್ತಿರೋದಿಲ್ಲ, ಯಾಕೆ ಅಂತಂದ್ರೆ ಇವನಿಗೆ ಗೊತ್ತಿದೆ ಸ್ಕಾರ್ನ ಸಾಯಿಸಿರೋದು ಇವನ ತಂದೆ ಅಂತ. ಹೀಗೆ ಇವ್ರು 3 ಜನ ಮಾತಾಡ್ತಾ ಅಲ್ಲಿಂದ ಮುಂದೆ ಬಂದಾಗ ಕಿಯಾರಾಗೆ ರಫೀಕಿ ಕಾಣಿಸಿ ತುಂಬಾನೇ ಸಂತೋಷ ಪಡ್ತಾನೆ. ಹೌದು ಇವನು ಕೂಡ ಸಿಂಬಾನ ಮತ್ತೊಬ್ಬ ಕ್ಲೋಸ್ ಫ್ರೆಂಡ್. ಆಗ ಇವನು ರಫೀಕಿಗೆ ಹೇಳ್ತಿರ್ತಾನೆ ನನ್ನ ತಂದೆ ತಾಯಿ ನನ್ನ ಒಬ್ನೇ ಬಿಟ್ಟು ಹೊರಟೋಗಿದ್ದಾರೆ ಅಂತ. ಆಗ ರಫೀಕಿನು ಕೂಡ ಇಲ್ಲ, ನಿನ್ ತಂದೆ ತಾಯಿ ನಿನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಮುಂದೆ ನೋಡ್ತಿದ್ಯಲ್ಲ ಮರ, ಆ ಮರದ ತರನೇ ನಿನ್ನ ಫ್ಯಾಮಿಲಿ ಕೂಡ ತುಂಬಾ ಗಟ್ಟಿಯಾಗಿದೆ. ಈಗ ಅವರು ನಿನಗೋಸ್ಕರ ಒಂದು ಗಿಫ್ಟ್ ಅನ್ನ ತಗೊಂಡ್ ಬರೋದಕ್ಕೆ ಹೋಗಿದ್ದಾರೆ ಅಂತ. ಸರಿ ಅಂತ ಕಿಯಾರ ಮತ್ತೊಂದ್ಸಲ ಹೇಳ್ತಾನೆ ಸಿಡ್ಲು ತುಂಬಾ ಜೋರಾಗಿ ಬಡಿತಿದೆ, ಆದ್ರಿಂದ ನನಗೆ ಭಯ ಆಗ್ತಿದೆ ಅಂತ. ಆಗ ಇವನು ನಗ್ತಾ ಹೇಳ್ತಾನೆ ನೀನ್ ಯಾರು? ಸಿಂಬಾ ಮಗ, ನಿನ್ನ ತಾತ ಮಹಾರಾಜನಾಗಿದ್ದಂತ ಮುಫಾಸಾ. ಹೆದರ್ಕೊಳ್ಳೋದು ನಿಮ್ಮ ವಂಶದಲ್ಲೇ ಇಲ್ಲ. ಸರಿ ಆಯ್ತು, ನಿನ್ನ ತಾತ ಮುಫಾಸಾ ನಿನ್ನ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಯಾವ್ಯಾವ ತರ ಸಾಧನೆನ ಮಾಡಿದ್ರು ಅಂತ ಹೇಳ್ತೀನಿ ಅಂತ ಕಿಯಾರ ತಾತನಾಗಿರುವಂತ ಮುಫಾಸನ ಕಥೆನ ಹೇಳೋದಕ್ಕೆ ಶುರು ಮಾಡ್ತಾನೆ. ನಂತರ ಸೀನ್ ಇಲ್ಲಿಂದ ತುಂಬಾ ವರ್ಷಗಳ ಕಾಲ ಹಿಂದಕ್ಕೆ ಬರುತ್ತೆ. ಈ ಸಮಯದಲ್ಲಿ ಈ ಜಾಗದಲ್ಲಿ ಬರಗಾಲ ಬಂದ್ಬಿಟ್ಟಿರುತ್ತೆ. ಎಲ್ಲೇ ಹುಡ್ಕಾಡಿದ್ರು ಒಂದು ತೊಟ್ಟು ನೀರು ಕೂಡ ಸಿಕ್ತಿರೋದಿಲ್ಲ. ಆಗ ಇದೇ ಜಾಗದಲ್ಲಿ ಸಣ್ಣ ವಯಸ್ಸಿನ ಕಿಯಾರ ತಾತ ಮುಫಾಸಾ ಇವನ ತಂದೆ ತಾಯಿ ಜೊತೆ ಇರೋದನ್ನ ನಮ್ಗೆ ತೋರಿಸ್ತಾರೆ. ಇವನ ತಂದೆ ತಾಯಿ ಇವನಿಗೆ ಮುಂದೆ ಇರುವಂತ ಸೂರ್ಯನನ್ನ ತೋರಿಸಿ ಹೇಳ್ತಿರ್ತಾರೆ ಸೂರ್ಯ ಇರುವಂತ ಆ ಕಡೆ ಜಾಗನ ನಾವು ಮಿಲೇಲಿ ಅಂತ ಕರಿತೀವಿ, ಆ ಜಾಗ ಎಷ್ಟು ಸುಂದರವಾಗಿರುತ್ತೆ ಅಂತ ಹಾಡನ್ನ ಹೇಳ್ತಾ ಮುಫಾಸನಿಗೆ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಮುಫಾಸನು ಕೂಡ ಮಿಲೇಲಿ ಎಷ್ಟು ಸುಂದರವಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗ್ತಾನೆ. ಇವನ ತಂದೆ ತಾಯಿ ಇವನಿಗೆ ಹೇಳ್ತಿರ್ತಾರೆ ಆ ಜಾಗದಲ್ಲಿ ತುಂಬಾ ಊಟ ನೀರು ಎಲ್ಲ ಇದೆ, ಹಾಗೆ ಎಲ್ಲಾ ಪ್ರಾಣಿಗಳಿಗೆ ಬೇಕಾಗಿರುವಂತ ಪ್ರತಿ ಒಂದು ವಸ್ತುನು ಕೂಡ ಇದೆ ಅಂತ. ಅಷ್ಟೇ ಅಲ್ಲದೆ ಮುಫಾಸಾ ತಂದೆ ತಾಯಿನೂ ಕೂಡ ಇವನನ್ನ ಕರ್ಕೊಂಡು ಮಿಲೇಲಿಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಹೀಗೆ ಇವರು ಸಾಂಗ್ ಅನ್ನ ಹೇಳ್ತಾ ಎಷ್ಟೇ ಇಮ್ಯಾಜಿನ್ ಮಾಡ್ಕೋತಿದ್ರು ಕೂಡ ಈಗ ಇವ್ರು ಇರುವಂತ ಜಾಗ ಒಂದು ಮರುಭೂಮಿ. ಇದರಿಂದ ಇವರು ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಹನಿ ಬಂದು ಮುಫಾಸನ ಮೇಲೆ ಬೀಳುತ್ತೆ. ಹೌದು, ಈ ಜಾಗದಲ್ಲಿ ಮಳೆ ಬರೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಇದರಿಂದ ಈ ಜಾಗದಲ್ಲಿರುವಂತ ಪ್ರತಿ ಒಂದು ಪ್ರಾಣಿಗಳಿಗೂ ಕೂಡ ತುಂಬಾನೇ ಸಂತೋಷ ಆಗೋಗುತ್ತೆ. ಹಾಗೆ ಮುಫಾಸಾ ಸಂತೋಷವಾಗಿರೋದನ್ನ ನೋಡಿ ಇವನ ತಂದೆ ತಾಯಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಎಲ್ಲಾ ಪ್ರಾಣಿಗಳು ನೀರನ್ನ ಕುಡಿತಿರ್ತವೆ. ಆದ್ರೆ ನದಿಯ ನೀರು ತುಂಬಾ ಫೋರ್ಸ್ ಆಗಿ ಬರೋದಕ್ಕೆ ಶುರುವಾಗಿ ಈ ಜಾಗ ಎಲ್ಲ ನೀರಿಂದ ತುಂಬೋದಕ್ಕೆ ಶುರುವಾಗುತ್ತೆ. ಇದರಿಂದ ಮುಫಾಸಾ ನೀರಿನ ಒಳಗಡೆ ಸಿಗಾಕೊಂಡಿರ್ಬೇಕಾದ್ರೆ ಇವನನ್ನ ಕಾಪಾಡೋದಕ್ಕೆ ಇವನ ತಂದೆನೂ ಕೂಡ ನೀರಿನ ಒಳಗಡೆ ಬರ್ತಾರೆ. ಇದಾದ್ಮೇಲೆ ಇವನನ್ನ ಮೇಲಕ್ಕೆ ಕಳಿಸಿದಾಗ ಇವನು ಕೂಡ ಇವನ ತಾಯಿ ಇರುವಂತ ಜಾಗಕ್ಕೆ ಹೋಗ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಂದು ಆನೆ ಬಂದು ಈ ಜಾಗದಲ್ಲಿ ಅಪ್ಪಾಳಿಸಿದ್ರಿಂದ ಮುಫಾಸಾ ಇವನ ತಂದೆ ತಾಯಿಯಿಂದ ದೂರ ಆಗಿ ನದಿಲಿ ತೇಲ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಮೇಲೇನೋ ಬರ್ತಾನೆ. ಆದ್ರೆ ಸುತ್ತಮುತ್ತ ಯಾರು ಇರೋದಿಲ್ಲ, ಈ ಜಾಗ ಯಾವುದು ಅಂತಾನು ಕೂಡ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಹೀಗೆ ಇವನು ನದಿಲಿ ತೇಲ್ತಾ ಇವನ ತಂದೆ ತಾಯಿ ಇರುವಂತ ಜಾಗದಿಂದ ತುಂಬಾ ದೂರ ಬಂದ್ಬಿಡ್ತಾನೆ. ಇದರಿಂದ ಇವನು ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಇದೇ ಜಾಗದಲ್ಲಿ ಇವನ್ ತರನೇ ಇರುವಂತ ಮತ್ತೊಂದು ಸಿಂಹದ ಮರಿನ ನೋಡ್ತಾನೆ. ಇದ್ರ ಹೆಸರು ಟಾಕಾ ಅಂತ. ಟಾಕಾ ಮುಫಾಸನ ಕೇಳ್ತಿರ್ತಾನೆ ನೀನ್ ಯಾರೋ ಅಲ್ಲೇನ್ ಮಾಡ್ತಿದ್ಯಾ ಅಂತ. ಆದ್ರೆ ಅದೇ ಸಮಯಕ್ಕೆ ಒಂದು ಮೊಸಳೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರಿಂದ ಟಾಕಾ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆಗ ಇಲ್ಲಿಗೆ ಟಾಕಾ ತಾಯಿ ಬಂದು ಇಬ್ಬರನ್ನು ಕೂಡ ಕಾಪಾಡ್ತಾರೆ. ಇವ್ರ ಹೆಸರು ಈಶೆ ಅಂತ. ಟಾಕಾ ಕೇಳ್ತಿರ್ತಾನೆ ನಾವು ಮುಫಾಸನ್ನು ಕೂಡ ನಮ್ ಜೊತೆನೆ ಕರ್ಕೊಂಡು ಹೋಗೋಣ ಅಂತ. ಆದ್ರೆ ಈಶೆ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ, ನಿನ್ ತಂದೆ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ. ಆಗ ಮುಫಾಸನು ಕೂಡ ಹೇಳ್ತಾನೆ ನಾನಿದ್ದಂತ ಜಾಗದಲ್ಲಿ ನೀರು ತುಂಬಾ ರಭಸವಾಗಿ ಬಂದಿದ್ರಿಂದ ನಾನು ಕೊಚ್ಕೊಂಡು ಬಂದ್ಬಿಟ್ಟೆ. ನನ್ ಮನೆ ಎಲ್ಲಿದೆ, ನನ್ ತಂದೆ ತಾಯಿ ಎಲ್ಲಿದ್ದಾರೆ ಗೊತ್ತಿದ್ಯಾ ಅಂತ ಕೇಳಿದಾಗ ಈಶಾಗೂ ಕೂಡ ತುಂಬಾ
ತುಂಬಾ ಬೇಜಾರಾಗಿ ನೀನು ನಮ್ ಜೊತೆ ಬಾ ಅಂತ ಇವರ ಸಿಂಹಗಳ ಗುಂಪಿಗೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಈಶೆ ಗಂಡ ಹಾಗೆ ಈ ಜಾಗದ ರಾಜನಾಗಿರುವಂತ ಒಬಾಸಿ ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಯಾವುದೋ ಹೊರಗಡೆಯಿಂದ ಬಂದಿರುವಂತ ಸಿಂಹನ ನಮ್ಮ ಗುಂಪಿಗೆ ಸೇರ್ಸ್ಕೊಳ್ಳೋದಕ್ಕೆ ನಾನು ರೆಡಿ ಆಗಿಲ್ಲ ಅಂತ. ಟಾಕಾ ಹಾಗೆ ಈಶೆ ಕೂಡ ಇವನಿಗೆ ಅರ್ಥ ಮಾಡಿಸ್ತಿರ್ತಾರೆ. ಇವನೊಬ್ಬ ಚಿಕ್ಕ ಹುಡುಗ ಅಷ್ಟೇ, ಇವನು ಎಲ್ಲಿಗೆ ಹೋಗ್ತಾನೆ ಅಂತ. ಇದರಿಂದ ಸರಿ ಅಂತ ಒಬಾಸಿನೂ ಕೂಡ ಹೇಳ್ತಾನೆ. ಟಾಕಾ ಹಾಗೆ ಮುಫಾಸಾ ರೇಸ್ ಅನ್ನ ಮಾಡ್ಬೇಕು. ಇದ್ರಲ್ಲಿ ಟಾಕಾ ಗೆದ್ರೆ ಮುಫಾಸನ ತಿನ್ಬಿಡ್ತೀವಿ. ಅಕಸ್ಮಾತ್ ಮುಫಾಸಾ ಏನಾದ್ರೂ ಗೆದ್ರೆ ಅವನು ಹೆಣ್ಣು ಸಿಂಹಗಳ ಜೊತೆ ಮಾತ್ರ ಇಲ್ಲಿ ಇರ್ಬೋದು ಅಂತ. ಅದಕ್ಕೆ ಮುಫಾಸಾ ಹಾಗೆ ಟಾಕಾನು ಕೂಡ ಸರಿ ಅಂತ ಒಪ್ಕೊಂಡು ಇವರಿಬ್ರು ರೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರಿಬ್ರು ಓಡ್ತಾ ಓಡ್ತಾ ನೀರ್ನೆಲ್ಲ ದಾಟಿ ಮರಗಳನ್ನೆಲ್ಲ ಹತ್ತಿ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರಿಬ್ರು ಓಡ್ತಿರ್ಬೇಕಾದ್ರೆ ಟಾಕಾ ಹೇಳ್ತಾನೆ, ನನಗೆ ಮೊದ್ಲಿಂದನೂ ಒಂದು ಆಸೆ ಇತ್ತು, ನನಗೊಬ್ಬ ಬ್ರದರ್ ಬೇಕು ಅಂತ. ಹೀಗಂತ ಹೇಳಿ ಮುಫಾಸನ್ನ ಗೆಲ್ಲೋದಕ್ಕೆ ಬಿಟ್ಬಿಡ್ತಾನೆ. ಈ ರೇಸ್ ನಲ್ಲಿ ಮುಫಾಸಾ ಗೆದ್ದಿದ್ರಿಂದ ಇವನು ಹೆಣ್ಣು ಸಿಂಹಗಳ ಜೊತೆ ಇರೋದಕ್ಕೆ ಒಬಾಸಿ ಪರ್ಮಿಷನ್ ನ ಕೊಡ್ತಾನೆ. ಇದರಿಂದ ಮುಫಾಸಾ ಹಾಗೆ ಟಾಕನ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಆ ಸಂತೋಷನ ಇವ್ರ ಕಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಹೀಗೆ ಆಟ ಆಡ್ತಾ ಇಬ್ರು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಇವರು ಇಷ್ಟು ದೊಡ್ಡವರಾದ್ರೂ ಕೂಡ ತಮಾಷೆ ಮಾಡೋದನ್ನ ಮಾತ್ರ ಬಿಟ್ಟಿರೋದಿಲ್ಲ. ಆದ್ರೆ ಇದು ಒಬಾಸಿಗೆ ಮಾತ್ರ ಇಷ್ಟ ಆಗೋದಿಲ್ಲ. ಟಾಕಾ ನೀನು ಮುಫಾಸಾ ಜೊತೆ ಸೇರ್ಬೇಡ ಬಾ ಅಂತ ಹೇಳಿ ಮುಫಾಸನ್ನ ಹೆಣ್ಣು ಸಿಂಹಗಳಿರುವಂತ ಜಾಗಕ್ಕೆ ಕಳಿಸಿ ಟಾಕನ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಟಾಕಾ ನಾವು ಗಂಡು ಸಿಂಹಗಳು, ನೀನು ಮುಂದೆ ಜಾಗಕ್ಕೆ ರಾಜನಾಗವನು. ನಮ್ಮ ಕೆಲ್ಸ ಏನು ಅಂತಂದ್ರೆ ನಮ್ಮ ಗುಂಪನ್ನ ಕಾಪಾಡೋದು ಹಾಗೆ ಯಾವಾಗ್ಲೂ ನಿದ್ದೆ ಮಾಡೋದು ಅಂತ. ಈ ಕಡೆ ಮುಫಾಸಾ ಈಶೆ ಹತ್ರ ಬಂದಾಗ ಇವಳು ಇವನನ್ನ ಬೇಟೆ ಆಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಇವನಿಗ್ ಮಾತ್ರ ಇವನ ಫ್ಯಾಮಿಲಿ ತುಂಬಾನೇ ನೆನಪಾಗ್ತಿರುತ್ತೆ. ನಾವು ಕೂಡ ನಿನ್ ಫ್ಯಾಮಿಲಿನೇ, ಯಾಕೆ ಆತರ ಬೇಜಾರ್ ಮಾಡ್ಕೋತಿದ್ಯಾ? ಒಬಾಸಿ ಅದೇ ರೀತಿ ಮಾತಾಡೋದು, ಅವನ್ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡ್ಬೇಡ, ನಾನ್ ಯಾವತ್ತೂ ಕೂಡ ನಿನ್ ಜೊತೆನೆ ಇರ್ತೀನಿ ಅಂತ ಈಶೆ ಅಂದಾಗ, ಇಲ್ಲ ಒಬಾಸಿಯಿಂದ ನನ್ಗೇನು ಬೇಜಾರಿಲ್ಲ ಅಂತ ಮುಫಾಸಾ ಹೇಳ್ತಾನೆ. ಇವರಿಬ್ರು ಮಾತಾಡ್ತಿರೋದನ್ನ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡು ಟಾಕನು ಕೂಡ ಕೇಳಿಸ್ಕೊತಿರ್ತಾನೆ. ಆಗ ಸೀನ್ ಇವ್ರ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಈ ಕಥೆನ ಕೇಳ್ತಾ ಇವ್ರಿಗೆ ತುಂಬಾ ಥ್ರಿಲ್ ಆಗ್ತಿರುತ್ತೆ, ಹಾಗೆ ತುಂಬಾನೇ ಇಷ್ಟ ಆಗ್ತಿದೆ ಅಂತ. ಆದ್ರಿಂದ ಮುಂದೆ ಏನಾಯ್ತು ಹೇಳಿ ಅಂತ ಅಂದಾಗ ರಫೀಕನು ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತಾನೆ. ಅದೇ ದಿನ ಈಶೆ ಮುಫಾಸನ್ಗೆ ಬೇಟೆ ಆಡೋದನ್ನ ಹೇಳ್ಕೊಡೋದಕ್ಕೆ ಇವರಿಬ್ರು ಜಿಂಕೆಗಳಿರುವಂತ ಜಾಗಕ್ಕೆ ಬರ್ತಾರೆ. ಆದ್ರೆ ಇವರು ಬೇಟೆ ಆಡೋದಕ್ಕಿಂತ ಮುಂಚೆನೆ ವೈಟ್ ಲಯನ್ಸ್ ಗಳು ಬಂದು ಈಶೆ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಟಾಕಾ ಇದನ್ನ ನೋಡಿ ಈಶೆನ ಹಾಗೆ ಬಿಟ್ಟು ಹೆದರ್ಕೊಂಡು ಓಡೊಂಟೋಗ್ತಾನೆ. ಆದ್ರೆ ಮುಫಾಸಾ ಮಾತ್ರ ಈಶೆನ ಕಾಪಾಡೋದಕ್ಕೆ ಒಂದು ವೈಟ್ ಲಯನ್ ನ ಸಾಯಿಸ್ಬಿಡ್ತಾನೆ. ಅದಾದ್ಮೇಲೆ ಉಳಿದಿರುವಂತ ಎಲ್ಲಾ ವೈಟ್ ಲಯನ್ಸ್ ಗಳ ಜೊತೆ ತುಂಬಾ ಧೈರ್ಯದಿಂದ ಫೈಟ್ ಅನ್ನ ಮಾಡಿ ಅವುಗಳನ್ನ ಓಡಿಸ್ಬಿಡ್ತಾನೆ. ಇದರಿಂದ ಈಶೆ ಮುಫಾಸನ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಯಾವಾಗ ಇವರಿಬ್ರು ಇವರ ಗುಂಪತ್ರ ಬರ್ತಾರೋ ಈಶೆ ಒಬಾಸಿಗೆ ಹೇಳ್ತಾಳೆ, ಎಲ್ಲಿಂದನೋ ವೈಟ್ ಲಯನ್ಸ್ ಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಮುಫಾಸಾ ಏನಾದ್ರೂ ಇರ್ಲಿಲ್ಲ ಅಂದಿದ್ರೆ ಇವತ್ ನಾನು ಬದುಕ್ತಿರ್ಲಿಲ್ಲ ಅಂತ. ಇದನ್ನ ಕೇಳಿ ಮೊದಲನೇ ಸಲ ಒಬಾಸಿ ಮುಫಾಸನ್ ಜೊತೆ ಚೆನ್ನಾಗಿ ಮಾತಾಡ್ತಾ ಹೇಳ್ತಾನೆ, ನಿನ್ನ ಋಣನ ಹೇಗ್ ತೀರಿಸ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ ಅಂತ. ಆಗ ಮುಫಾಸಾ ಹೇಳ್ತಾನೆ, ಆ ವೈಟ್ ಲಯನ್ಸ್ ಗಳು ಇಲ್ಲಿಗೆ ಸುಮ್ನಿರೋದಿಲ್ಲ, ಅದ್ರಲ್ಲಿ ಒಂದನ್ನ ನಾನು ಸಾಯಿಸ್ಬಿಟ್ಟಿದೀನಿ, ಅವರು ಮತ್ತೆ ಇಲ್ಲಿಗೆ ಬಂದೇ ಬರ್ತಾರೆ, ನಾವು ರೆಡಿ ಆಗ್ಬೇಕು ಅಂತ. ಅದಕ್ಕೆ ಮುಫಾಸಾ ಹೇಳ್ತಿರೋದು ನಿಜಾನೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡ್ ಬರೋದಕ್ಕೆ ಒಬಾಸಿ ಚಿಗಾರು ಅನ್ನೋ ಒಂದು ಲಯನ್ ನ ಕಳಿಸ್ತಾನೆ. ಮುಫಾಸಾ ಒಂದಷ್ಟು ವೈಟ್ ಲಯನ್ಸ್ ಗಳನ್ನ ಹೆದರಿಸಿ ಓಡಿಸಿದ್ನಲ್ಲ, ಇವುಗಳೆಲ್ಲ ಇವರ ಲೀಡರ್ ಆಗಿರುವಂತ ಕೈರೋಸ್ ಹತ್ರ ಬಂದಾಗ ಇವನಿಗೆ ಗೊತ್ತಾಗುತ್ತೆ ಮುಫಾಸಾ ಅನ್ನೋ ಒಂದು ಲಯನ್ ಇವನ ಮಗನ್ನ ಸಾಯಿಸ್ಬಿಟ್ಟಿದೆ ಅಂತ. ಅಂದ್ರೆ ಆಗ್ಲೇ ಮುಫಾಸಾ ಈಶೆನ ಕಾಪಾಡೋದಕ್ಕೆ ಹೋಗಿ ಒಂದು ವೈಟ್ ಲಯನ್ ನ ಸಾಯಿಸ್ಬಿಟ್ನಲ್ಲ, ಆ ಲಯನ್ ಕೈರೋಸ್ ನ ಮಗ. ಆದ್ರಿಂದ ಇವನಿಗೆ ತುಂಬಾ ಕೋಪ ಬಂದು ಆ ಜಾಗದಲ್ಲಿರುವಂತ ಎಲ್ಲಾ ಲಯನ್ಸ್ ಗಳನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಒಬಾಸಿ ಗ್ರೂಪ್ ನಲ್ಲಿ ಇದಾವಲ್ಲ ಸಿಂಹಗಳು, ಅವುಗಳಿಗಿಂತ 2 ಪಟ್ಟು ಜಾಸ್ತಿ ಈ ವೈಟ್ ಲಯನ್ಸ್ ಗಳು ಇರ್ತವೆ. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಚಿಗಾರುನು ಕೂಡ ತುಂಬಾ ಗಾಬರಿಯಿಂದ ನೋಡ್ತಾ ಹೆದರ್ಕೊಂಡು ಮತ್ತೆ ಗುಂಪಿನ ಹತ್ರ ಹೋಗ್ತಿರ್ತಾನೆ. ಈ ಕಡೆ ಒಬಾಸಿ ಟಾಕಾ ಇಂದ ತುಂಬಾ ಡಿಸಪಾಯಿಂಟ್ ಆಗಿರ್ತಾನೆ. ಯಾಕೆ ಅಂತಂದ್ರೆ ಆಗ್ಲೇ ಈಶೆ ಕಷ್ಟದಲ್ಲಿ ಇರ್ಬೇಕಾದ್ರೆ ಬಿಟ್ಟು ಓಡೊಂಟೋಗಿದ್ನಲ್ಲ, ಅದಕ್ಕೆ ಸರಿ ಆಯ್ತು ಈ ವಿಷಯ ನಮ್ಗೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು ಅಂತ ಇವನು ಟಾಕಾಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಚಿಗಾರು ಬಂದು ಹೇಳ್ತಾನೆ, ಮುಫಾಸಾ ಹೇಳ್ದಂಗೆ ವೈಟ್ ಲಯನ್ಸ್ ಗಳು ಇಲ್ಲಿಗೆ ಬರ್ತಿದಾವೆ, ಹಾಗೆ ಅವುಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಅಂತ. ಆದ್ರಿಂದ ಈಗ ಒಬಾಸಿ ಹಾಗೆ ಇವನ ಗುಂಪಿನವರು ಅವರ ಜೊತೆ ಫೈಟ್ ಮಾಡಿ ಉಳ್ಕೊಳ್ಳೋದು ತುಂಬಾನೇ ಕಷ್ಟ. ಅದಕ್ಕೆ ನಮ್ಮ ವಂಶನ ಕಾಪಾಡಬೇಕು ಅಂತ ಒಬಾಸಿ ಟಾಕಾನ ಇಲ್ಲಿಂದ ದೂರ ಕಳಿಸೋದಕ್ಕೆ ಡಿಸೈಡ್ ಮಾಡ್ತಾನೆ. ಹಾಗೆ ಅವನ ಜೊತೆ ಮುಫಾಸನ್ನು ಕೂಡ ಹೋಗೋದಕ್ಕೆ ಹೇಳ್ತಾನೆ. ಆದ್ರೆ ಇದು ಮುಫಾಸನ್ಗೆ ಇಷ್ಟ ಇಲ್ಲದೆ ಈಶೆಗೆ ಬಂದು ಹೇಳ್ತಿರ್ತಾನೆ, ಈಗಾಗ್ಲೂ ಒಂದು ಫ್ಯಾಮಿಲಿನ ಕಳ್ಕೊಂಡಿದ್ದೀನಿ, ಮತ್ತೊಂದು ಫ್ಯಾಮಿಲಿನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ. ಆಗ ಇವಳು ಕೂಡ ಹೇಳ್ತಾಳೆ, ಮುಫಾಸಾ ನಿನ್ ತಾಯಿ ನಿನ್ಗೆ ಮಿಲಿಯಲಿ ಬಗ್ಗೆ ಹೇಳ್ತಿದ್ರಲ್ಲ, ಅದನ್ನ ನೆನಪು ಮಾಡ್ಕೋ, ಆ ಜಾಗ ಎಷ್ಟು ಸುಂದರವಾಗಿರ್ಬೋದು, ಅಲ್ಲಿ ಯಾವತ್ತೂ ಊಟಕ್ಕೆ ಕಮ್ಮಿ ಆಗೋದಿಲ್ಲ. ಈಗ ನೀನು ಹಾಗೆ ಟಾಕಾ ಒಟ್ಟಿಗೆ ಎಲ್ಲಿರ್ತಿರೋ ಅದೇ ನಿಮ್ಮ ಫ್ಯಾಮಿಲಿ ಅಂತ ಹೇಳಿ ಅರ್ಥ ಮಾಡಿಸ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಟಾಕಾ ಬಂದು ಇವನ ತಾಯಿ ಹತ್ರ ಕ್ಷಮೆ ಕೇಳ್ತಾನೆ. ಈಶೆನೆ ಕೂಡ ಇವನನ್ನ ಕ್ಷಮಿಸ್ಬಿಡ್ತಾಳೆ. ಸರಿ ಅಂತ ಕೊನೆಯದಾಗಿ ಗುಡ್ ಬೈ ಹೇಳಿ ಇವರಿಬ್ರನ್ನ ಮಿಲಿಯಲಿ ಕಡೆಗೆ ಕಳಿಸ್ಕೊಡ್ತಾಳೆ. ಇವರು ಕೂಡ ಅಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ನಂತರ ಕೈರೋಸ್ ಆಗಿ ಇವನ ವೈಟ್ ಲೈನ್ ಟೀಮ್ ನವರು ಒಬಾಸಿಯ ಹಾಗೆ ಇವನ ಗುಂಪಿರೋಂತ ಜಾಗಕ್ಕೆ ಬಂದು ಒಬಾಸಿಗೆ ಹೇಳ್ತಾನೆ, ನೀವೆಲ್ಲರೂ ಸೇರಿ ನನ್ನ ಮಗನ್ನ ಸಾಯಿಸಿದೀರಾ, ನಾನು ಕೂಡ ನಿನ್ನ
ಲೈನ್ ನ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇವನು ಹಾಗೆ ಇವನ ವೈಟ್ ಲೈನ್ ಟೀಮ್ ನವರು ಇಲ್ಲಿರುವಂತ ಲಯನ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಅದೇ ಸಮಯಕ್ಕೆ ಮಿಲೇಲಿ ಕಡೆಗೆ ಹೋಗ್ತಿರುವಂತ ಟಾಕಾ ಹಾಗೆ ಮುಫಾಸಂಗೂ ಕೂಡ ಅರ್ಥ ಆಗೋಗುತ್ತೆ ವೈಟ್ ಲೈನ್ ಗಳು ಎಲ್ಲರನ್ನು ಸಾಯಿಸಿ ಈ ಕಡೆಗೆನೆ ಬರ್ತಿದ್ದಾರೆ ಅಂತ. ನೋಡ್ತಿದ್ದಂಗೆನೆ ಅದೇ ಸಮಯಕ್ಕೆ ವೈಟ್ ಲೈನ್ಸ್ ಗಳು ಇವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಇವರು ಕೂಡ ಅವುಗಳಿಂದ ತಪ್ಪಿಸ್ಕೊಳ್ತಾ ಮುಂದೆ ನೀರಿರುವಂತ ಜಾಗಕ್ಕೆ ಬಂದಾಗ ಕೈರೋಸ್ ಇವರಿಬ್ರನ್ನ ತುಂಬಾ ಕ್ರೂರವಾಗಿ ಸಾಯಿಸೋದಕ್ಕೆ ರೆಡಿ ಆಗ್ತಿರ್ತಾನೆ. ಅದಕ್ಕೆ ಇವರು ಇನ್ನೂ ಕೂಡ ಮುಂದೆ ಹೋಗೋದಕ್ಕೆ ನೋಡಿದ್ರೆ ಮುಂದೆ ಜಲಪಾತ ಇರುತ್ತೆ. ಕೈರೋಸ್ ನ ವೈಟ್ ಲೈನ್ಸ್ ಗಳು ಕೂಡ ಬರ್ತಿರ್ತಾರೆ. ಆದ್ರಿಂದ ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಇವರಿಬ್ರು ಅಲ್ಲಿಂದ ಕೆಳಗಡೆ ನೀರಿನ ಒಳಗಡೆ ಹಾರು ಬಿಡ್ತಾರೆ. ಇವ್ರಿಗೆ ಅನ್ನಿಸ್ತಿರುತ್ತೆ ನಾವೀಗ ಬಚಾವಾದ್ವಿ ಅಂತ. ಆದ್ರೆ ಒಂದು ವೈಟ್ ಲೈನ್ ಕೂಡ ಇಲ್ಲಿಗೆ ಬರ್ತಿರುತ್ತೆ. ಅದಕ್ಕೆ ಇವರು ತುಂಬಾ ಸ್ಪೀಡ್ ಆಗಿ ಈಜ್ತಾ ಇಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಏನೇ ಆದ್ರೂ ಪರವಾಗಿಲ್ಲ, ಕೈರೋಸ್ ಮಾತ್ರ ಅವರಿಬ್ಬರನ್ನು ಬಿಡೋದಕ್ಕೆ ರೆಡಿ ಆಗಿರೋದಿಲ್ಲ. ನಂತರ ಈ ಕಡೆ ಪ್ರೆಸೆಂಟ್ ನಲ್ಲಿರುವಂತ ಇವರೆಲ್ಲರಿಗೂ ಗೊತ್ತಾಗೋಗುತ್ತೆ ಮುಫಾಸನ್ ಜೊತೆ ಇರುವಂತ ಟಾಕಾ ಯಾರು ಅಂತ. ಆದ್ರೆ ಅವನ್ ಯಾರು ಅಂತ ನಮಗ್ ಮಾತ್ರ ಹೇಳೋದಿಲ್ಲ. ಸರಿ ಅಂತ ರಫೀಕಿ ಕತೆನ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಕತ್ಲೆ ಆಗಿರುತ್ತೆ. ಮುಫಾಸಾ ಹಾಗೆ ಟಾಕಾ ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರ ಸುತ್ತಮುತ್ತ ಏನೋ ಶಬ್ದ ಇವ್ರಿಗೆ ಕೇಳಿಸುತ್ತೆ. ಆಗ್ಲೇ ಇವ್ರಿಗೆ ಗೊತ್ತಾಗೋದು ಒಂದು ಹೆಣ್ಣು ಸಿಂಹ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿದೆ ಅಂತ. ಇದ್ರ ಹೆಸರು ಸರಾಬಿ ಜೊತೆ ಜಾಜು ಅನ್ನೋ ಒಂದು ಪಕ್ಷಿ ಕೂಡ ಇರುತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸರಾಬಿ ಇದ್ದಂತ ಸಿಂಹದ ಗುಂಪನ್ನು ಕೂಡ ವೈಟ್ ಲೈನ್ಸ್ ಗಳು ಸಾಯಿಸ್ಬಿಟ್ಟಿರ್ತವೆ. ಈಗ ಉಳಿದಿರೋದು ಇವಳೊಬ್ಳೆ. ನಂತರ ಇವರೆಲ್ಲರಿಗೂ ಹೊಟ್ಟೆ ಎಸಿತಿರುತ್ತೆ, ಬೇಟೆ ಆಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯಕ್ಕೆ ಕೋತಿಗಳು ಕಿರ್ಚಾಡ್ತಿರುವಂತ ಶಬ್ದಗಳು ಕೇಳಿಸ್ತವೆ. ನೋಡಿದ್ರೆ ಮರದ ಮೇಲಿರುವಂತ ಬಬೂನ್ ಪ್ರಜಾತಿಗೆ ಸೇರಿರುವಂತ ಕೋತಿಗಳು ಇವರ ಜೊತೆನೆ ಇರುವಂತ ರಫೀಕಿ ಅನ್ನೋ ಒಂದು ಕೋತಿನ ಇವರಿಂದ ದೂರ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ರಫೀಕಿ ಮಾಟ ಮಂತ್ರನ ಮಾಡ್ತಾನೆ, ಆತ್ಮಗಳ ಜೊತೆ ಮಾತಾಡ್ತಾನೆ ಅಂತ. ಆದ್ರೆ ರಫೀಕಿ ಮಾಟ ಮಂತ್ರನೆಲ್ಲ ಮಾಡೋದಿಲ್ಲ. ಇವನು ತಪಸ್ಸನ್ನ ಮಾಡುವಂತ ಜ್ಞಾನಿ ಆಗಿರೋದ್ರಿಂದ ಆತ್ಮಗಳ ಜೊತೆ ಮಾತಾಡ್ತಾನೆ ಅಷ್ಟೇ. ಹೌದು, ಇವನು ಬೇರೆ ಯಾರು ಅಲ್ಲ, ನಮ್ಮೆಲ್ಲರಿಗೂ ಕತೆನೆ ಹೇಳ್ತಿದ್ದಾನಲ್ಲ ಅದೇ ರಫೀಕಿ. ಆಗ ರಫೀಕಿನು ಕೂಡ ಅರ್ಥ ಮಾಡ್ಕೊಂಡು ಈ ಜಾಗದಲ್ಲಿ ನನ್ನ ಋಣ ಮುಗೀತು ಅಂತ ಅಲ್ಲಿಂದ ಇವನ ಮುಂದಿನ ಜೀವನನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಮುಫಾಸಾ ಇವನನ್ನ ಬೇಟೆ ಆಡೋದಕ್ಕೆ ಅಂತ ಬಂದಾಗ ರಫೀಕಿ ಮಾತ್ರ ಹೆದರ್ಕೊಳ್ಳೋದಿಲ್ಲ. ಬದಲಾಗಿ ಮುಫಾಸನ್ ಜೊತೆ ಇರುವಂತ ಎಲ್ಲರ ಸ್ಟೋರಿ ಏನು ಅಂತ ಇವನಿಗೆ ಮೊದ್ಲಿಂದಾನೇ ಗೊತ್ತಿರುತ್ತೆ. ಆದ್ರಿಂದ ಹೇಳ್ತಾನೆ, ನಾನು ಕೂಡ ನಿಮ್ಮೆಲ್ಲರ ತರನೇ ಮಿಲೇಲಿನ ಹುಡ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿಗೆ ಹೇಗ್ ಹೋಗೋದು ಅಂತ ನನಗೆ ಗೊತ್ತು, ನನ್ನನ್ನ ತಿನ್ನುವಂತ ಪ್ರಯತ್ನನ ಮಾಡಬೇಡಿ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗೋಗುತ್ತೆ, ನಮ್ಮ ವಿಷಯಗಳು ಇವನಿಗೆ ಹೇಗ್ ಗೊತ್ತು ಅಂತ. ಸರಿ ಅಂತ ಸರಾಬಿನೂ ಕೂಡ ಇವ್ರ ಜೊತೆ ಮೆಲೇಲಿನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂತಂದ್ರೆ ಜಾಜುನ ಬಿಟ್ಟು ಇವಳವರು ಅಂತ ಯಾರು ಇರೋದಿಲ್ಲ. ನಂತರ ಇವರೆಲ್ಲರೂ ಮಲಗಿರ್ಬೇಕಾದ್ರೆ ಮುಫಾಸನ್ಗೆ ಮತ್ತೆ ಇವನ ತಂದೆ ತಾಯಿ ನೆನಪಾಗ್ತಿರ್ತಾರೆ. ಅದಕ್ಕೆ ಇಲ್ಲೇ ಕುಂತಿರುವಂತ ರಫೀಕಿಗೆ ಬಂದು ಹೇಳ್ತಾನೆ, ನನ್ ತಂದೆ ತಾಯಿ ಯಾವಾಗ್ಲೂ ಮಿಲೇಲಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಅವ್ರಿಲ್ದೆ ಈಗ ನಾನು ಅಲ್ಲಿಗೆ ಹೋಗಿ ತಲುಪ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ. ಆಗ ರಫೀಕಿನೂ ಕೂಡ ಹೇಳ್ತಿರ್ತಾನೆ, ನಿನ್ನ ತಂದೆ ತಾಯಿ ಸದಾ ನಿನ್ ಒಳಗಡೆ ನಿನ್ ಜೊತೆನೆ ಇರ್ತಾರೆ ಅಂತ. ಇವನ ಮಾತನ್ನ ಕೇಳಿ ಮುಫಾಸಂಗೂ ಕೂಡ ಮನ್ಸು ಹಗುರ ಆಗುತ್ತೆ. ಇದಾದ್ಮೇಲೆ ಬೆಳಕಾಗ್ತಿದ್ದಂಗೆನೆ ಈಗ ಇವರು ಇಲ್ಲಿಂದ ಮುಂದೆ ಹೋಗೋದಕ್ಕೆ ಬೆಟ್ಟಗಳನ್ನ ದಾಟಿ ಹೋಗ್ಬೇಕು. ಅದಕ್ಕೆ ಮುಫಾಸಾ ಯೋಚನೆನ ಮಾಡಿ, ನಾವು ಬೆಟ್ಟಗಳ ಕೆಳಗಡೆಯಿಂದ ಹೋಗ್ಬೇಕು, ವೈಟ್ ಲೈನ್ಸ್ ಗಳು ಬರ್ತಿದಾವೆ ಅಂತ ಹೇಳ್ತಾನೆ. ಅದು ನಿನ್ಗೆ ಗೊತ್ತು ಅಂತ ಸರಾಬಿ ಕೇಳಿದಾಗ ಕಣ್ಣನ್ನ ಮುಚ್ಚು, ನಿನ್ನ ಸುತ್ತಮುತ್ತ ಇರುವಂತ ಪ್ರಕೃತಿನ ಫೀಲ್ ಮಾಡು ಅಂತ ಮುಫಾಸಾ ಹೇಳ್ತಾನೆ. ಇವಳು ಕೂಡ ಅದೇ ರೀತಿ ಮಾಡ್ತಿದ್ದಂಗೆನೆ ವೈಟ್ ಲೈನ್ಸ್ ಗಳು ಬರ್ತಿರೋದು ಇವಳಿಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಇವರೆಲ್ಲರೂ ಬೆಟ್ಟಗಳ ಕೆಳಗಡೆ ಬಂದು ತುಂಬಾ ಸಂತೋಷದಿಂದ ಹಾಡನ್ನ ಹೇಳ್ತಾ ಮಿಲೇಲಿ ಕಡೆಗೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಅಲ್ಲಿಗೆ ಹೋಗಿ ತಲುಪಬೇಕು ಅನ್ನೋದು ಇವರೆಲ್ಲರ ಕನ್ಸು. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಟಾಕಾ ಸರಾಬಿನ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ ಅಂತ. ಅದೇ ಸಮಯಕ್ಕೆ ಈ ಕಡೆ ಕೈರೋಸ್ಗೆ ಮುಫಾಸಾ ಹಾಗೆ ಅವನ ಟೀಮ್ ನವರು ಎಲ್ಲಿದ್ದಾರೆ ಅಂತ ಗೊತ್ತಾಗೋಗಿರುತ್ತೆ. ಈ ಕಡೆ ಟಾಕಾ ಬಂದು ಮುಫಾಸನ್ಗೆ ಹೇಳ್ತಾನೆ, ನಾನು ಸರಾಬಿನ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ, ಅವಳನ್ನ ಇಂಪ್ರೆಸ್ ಮಾಡ್ಬೇಕು, ಹೇಳು ಹೇಗ್ ಇಂಪ್ರೆಸ್ ಮಾಡ್ಲಿ ಅಂತ. ಮುಫಾಸನು ಕೂಡ ಹೇಳ್ತಾನೆ, ಸರಾಬಿಯ ಮೈಯಿಂದ ಡಕ್ ಫ್ಲವರ್ಸ್ ಅನ್ನೋ ಹೂಗಳ ಸುವಾಸನೆ ಬರುತ್ತೆ, ಅವಳು ವಾಸ ಮಾಡ್ತಿದ್ದಂತ ಜಾಗದಲ್ಲಿ ಆ ಹೂಗಳು ಇದ್ದೋ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳು, ಅವಳು ಇಂಪ್ರೆಸ್ ಆಗ್ತಾಳೆ ಅಂತ. ಇವನು ಕೂಡ ಅದೇ ರೀತಿ ಸರಾಬಿ ಹತ್ರ ಬಂದು ಹೇಳ್ತಾನೆ, ನಿನ್ನ ಮೈಯಿಂದ ಡಕ್ ಫ್ಲವರ್ ನ ಸುವಾಸನೆಗಳು ಬರ್ತಿದೆ, ಮೊದ್ಲು ನೀನ್ ಇದ್ದಂತ ಜಾಗದಲ್ಲಿ ಆ ಹೂಗಳು ಇದ್ದೋ ತಾನೆ ಅಂತ. ಇವಳು ಕೂಡ ಆಶ್ಚರ್ಯ ಆಗಿ, ಇದು ನಿನಗೆ ಗೊತ್ತಾಯ್ತು ಅಂತ ಕೇಳಿದಾಗ ನಾನು ಸುವಾಸನೆಯಿಂದನೇ ಎಲ್ಲನೂ ಕಂಡಿಡ್ದು ಬಿಡ್ತೀನಿ ಅಂತ ಇವನು ಹೇಳ್ತಾನೆ. ಹೀಗೆ ಇವರೆಲ್ಲರೂ ಮಾತಾಡ್ತಾ ಆನೆಗಳಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಅದೇ ಸಮಯಕ್ಕೆ ನೋಡಿದ್ರೆ ಈ ಜಾಗಕ್ಕೆ ಕೈರೋಸ್ ಆಗಿ ಅವನ ಟೀಮ್ ನವರು ಕೂಡ ಬಂದ್ಬಿಟ್ಟಿರ್ತಾರೆ. ಇದರಿಂದ ಮುಫಾಸಾ ಇಲ್ಲಿರುವಂತ ಆನೆಗಳ ಹತ್ರ ಸಹಾಯನ ಕೇಳ್ತಿರ್ತಾನೆ, ಪ್ಲೀಸ್ ನಮ್ಗೆ ಸಹಾಯ ಮಾಡಿ ಅವುಗಳಿಂದ ಕಾಪಾಡಿ ಅಂತ. ಆದ್ರೆ ಯಾವ ಆನೆಗಳು ಕೂಡ ಇವನ ಮಾತನ್ನ ಕೇಳ್ತಿರೋದಿಲ್ಲ. ಆದ್ರಿಂದ ಟಾಕಾ ಒಂದು ಜಾಗದಲ್ಲಿ ಬಂದು ಬಚ್ಚಿಟ್ಕೊಬಿಡ್ತಾನೆ. ಈ ಕಡೆ ಸರಾಬಿ ಒಂದು ಮರನ ಹತ್ತೋದಕ್ಕೋಗಿ ಜೇನು ಗೂಡನ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಆಗ ಜೇನು ನೊಣಗಳು ಹೊರಗಡೆ ಬರ್ತಿದ್ದಂಗೆನೆ ಆನೆಗಳ ಮಧ್ಯೆ ಒಂದು ದೊಡ್ಡ ದಂಗೆನೆ ಶುರು ಆಗೋಗುತ್ತೆ. ಅದೇ ಸಮಯಕ್ಕೆ ಸರಾಬಿನು ಕೂಡ ಮರದಿಂದ ಕೆಳಗಡೆ ಬಿದ್ದು ಪ್ರಜ್ಞೆ ತಪ್ಪಿಡ್ತಾಳೆ. ಆನೆಗಳು ಇಷ್ಟು ಜೋರಾಗಿ ಓಡಾಡ್ತಿರೋದ್ರಿಂದ ಕೈರೋಸ್ ನ ಟೀಮ್ ನವರಿಗೂ ಕೂಡ ಅಟ್ಯಾಕ್ ಮಾಡೋದಕ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಇವರು ಮುಫಾಸನ್ ಹತ್ರ ಹೋಗೋದಕ್ಕಿದ್ದಂತ ಬ್ರಿಡ್ಜ್ ಕೂಡ
ಕೂಡ ನಾಶ ಆಗೋಗುತ್ತೆ. ಈ ಕಡೆ ಮುಫಾಸನು ಕೂಡ ಸರಾಬಿನ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡ್ ಬಂದು ಏನು ಹೆದರ್ಕೋಬೇಡ ನಾನಿದ್ದೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ಈ ಕಡೆ ಕೈರೋಸ್ನ ಟೀಮ್ನವರು ಮುಂದೆ ಬರೋದಕ್ಕಾಗದೆ ಮತ್ತೊಂದು ಜಾಗದಿಂದ ಬರೋದಕ್ಕೆ ಹೋಗ್ತಿರ್ತಾರೆ. ನಂತರ ರಫೀಕ್ ಸರಾಬಿಗೆ ಪ್ರಜ್ಞೆ ಬರೋ ರೀತಿ ಮಾಡ್ತಾನೆ. ಯಾರ್ ನನ್ನ ಕಾಪಾಡಿದು ಅಂತ ಕೇಳಿದಾಗ ನಿನ್ನ ಕಾಪಾಡಿದ್ದು ಟಾಕಾ ಅಂತ ಮುಫಾಸ ಹೇಳ್ಬಿಡ್ತಾನೆ. ಇದರಿಂದ ಅವಳು ಟಾಕನ್ ಮೇಲೆ ಸ್ವಲ್ಪ ಇಂಪ್ರೆಸ್ ಆಗ್ತಾಳೆ. ಆಗ ಟಾಕಾ ಬಂದು ಮುಫಾಸನ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಇದಾದ್ಮೇಲೆ ಪ್ರೆಸೆಂಟ್ ನಲ್ಲಿ ಕಿಯಾರಾ ರಫೀಕಿನ ಕೇಳ್ತಾನೆ, ಈ ವೈಟ್ ಲೈನ್ ಗಳು ಬರೀ ಕೆಟ್ಟ ಕೆಲಸನೇ ಮಾಡ್ತಾವಲ್ಲ ಯಾಕೆ ಅಂತ. ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ವೈಟ್ ಲೈನ್ಸ್ ಗಳು ಹುಟ್ಬೇಕಾದ್ರೇನೆ ಒಂದು ರೋಗದಿಂದ ವೈಟ್ ಕಲರ್ ಅಲ್ಲಿ ಹುಟ್ಟುತ್ತವೆ. ಇದರಿಂದ ಅವುಗಳು ನಾರ್ಮಲ್ ಸಿಂಹಗಳಿಗಿಂತ ಬೇರೆ ತರ ಕಾಣೋದ್ರಿಂದ ಉಳಿದಂತ ಲೈನ್ ಗಳು ಈ ವೈಟ್ ಲೈನ್ ಗಳನ್ನ ತಮ್ಮ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅವುಗಳ ಮನಸ್ಸಿನಲ್ಲಿ ಚಿಕ್ಕ ವಯಸ್ಸಿನಿಂದನೇ ನೋವು ತುಂಬಿ ಕೆಟ್ಟ ದಾರಿನ ಹಿಡಿದು ಬಿಡ್ತವೆ. ಅಷ್ಟೇ ಅಲ್ಲದೆ ಈ ಕೈರೋಸ್ನ ಗ್ರೂಪ್ ನಲ್ಲಿದ್ದಂತ ಎಲ್ಲಾ ವೈಟ್ ಲೈನ್ ಗಳು ಒಂದೇ ಗುಂಪಾಗಿರ್ಲಿಲ್ಲ, ಬೇರೆ ಬೇರೆ ಗುಂಪುಗಳಲ್ಲಿ ಹುಟ್ಟಂತ ವೈಟ್ ಲೈನ್ ಗಳೆಲ್ಲ ಸೇರಿ ಒಂದು ಗುಂಪಾಗಿರೋದು ಅಂತ. ಇದಾದ್ಮೇಲೆ ಸೀನ್ ಮತ್ತೊಂದ್ಸಲ ಸ್ಟೋರಿ ಕಡೆಗೆ ಶಿಫ್ಟ್ ಆದಾಗ ಮುಫಾಸ ಬಂದು ರಫೀಕಿ ಹತ್ರ ಕೇಳ್ತಾನೆ, ತುಂಬಾ ಜನ ಈ ಮಿಲೇಲಿ ಅನ್ನೋ ಒಂದು ಜಾಗ ಇಲ್ವೇ ಇಲ್ಲ ಅಂತ ನಂಬ್ತಾರೆ, ನಿನ್ಗೇನ್ ಅನ್ಸುತ್ತೆ ಅಂತ. ರಫೀಕಿನು ಕೂಡ ನಾನು ಮಿಲೇಲಿ ಅನ್ನೋ ಜಾಗನ ನನ್ನ ಕನ್ಸ್ನಲ್ಲಿ ಫೀಲ್ ಮಾಡಿದ್ದೀನಿ, ಆ ಜಾಗ ನಿಜವಾಗ್ಲೂ ಇದೆ ಅಂತ ಮನಸ್ಪೂರ್ವಕವಾಗಿ ನಾನು ನಂಬಿದ್ದೀನಿ, ಅದು ಇದ್ದೇ ಇರುತ್ತೆ ಅಂತ. ಇದಾದ್ಮೇಲೆ ಸ್ನೋ ಬೀಳ್ತಿರೋದ್ರಿಂದ ಇವನು ಜಾಜುಗೆ ಹೇಳ್ತಾನೆ, ನೀನು ನಿನ್ನ ರೆಕ್ಕೆಯ ಸಹಾಯದಿಂದ ನಮ್ಮ ಹೆಜ್ಜೆ ಗುರುತುಗಳನ್ನ ಅಳಿಸ್ಬಿಡು, ಆಗ ಕೈರೋಸ್ನ ಟೀಮ್ನವರು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರೋದಕ್ಕಾಗೋದಿಲ್ಲ ಅಂತ. ಜಾಜುನು ಅದೇ ರೀತಿ ಹೆಜ್ಜೆ ಗುರುತುಗಳನ್ನೆಲ್ಲ ಅಳಿಸ್ಬಿಡ್ತಾನೆ. ಇದರಿಂದ ಕೈರೋಸ್ಗೆ ಅರ್ಥ ಆಗ್ತಿರೋದಿಲ್ಲ ಮುಫಾಸ ಹಾಗೆ ಅವನ ಟೀಮ್ನವರು ಯಾವ ಕಡೆ ಹೋಗಿದ್ದಾರೆ ಅಂತ. ಇದನ್ನ ನೋಡ್ತಿರುವಂತ ಜಾಜುಗಂತೂ ತುಂಬಾನೇ ಸಂತೋಷ ಆಗಿ ಈ ವಿಷಯನ ಎಲ್ಲರಿಗೂ ಹೇಳ್ತಾನೆ. ಆಗ ಸರಾಬಿನು ಕೂಡ ಒಳ್ಳೆ ಐಡಿಯಾನ ಮಾಡಿದ್ದೆ ಅಂತ ಮುಫಾಸಾಗೆ ಹೇಳ್ತಾಳೆ. ಆದ್ರೆ ಅವಳು ಆ ರೀತಿ ಮುಫಾಸನ್ ಜೊತೆ ಚೆನ್ನಾಗಿ ಮಾತಾಡ್ತಿರೋದು ಟಾಕಾಗಿ ಇಷ್ಟ ಆಗೋದಿಲ್ಲ. ನಂತರ ರಫೀಕಿಗೆ ಈ ಸ್ನೋ ಮೇಲೆ ನಡ್ಕೊಂಡು ಹೋಗೋದಕ್ಕಾಗ್ತಿರೋದಿಲ್ಲ. ಆಗ ಮುಫಾಸ ನನ್ ಮೇಲೆ ಹತ್ತು ನಾನ್ ನಿನ್ ಜೊತೆ ಇದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳ್ತಿದ್ದಂಗೆನೆ ಸರಾಬಿಗೆ ಏನೋ ನೆನಪಾಗುತ್ತೆ. ಆಗ್ಲೇ ಅವಳು ಪ್ರಜ್ಞೆ ತಪ್ಪಿರ್ಬೇಕಾದ್ರೆ ಮುಫಾಸ ಇವಳನ್ನ ಕಾಪಾಡಿ ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡ್ ಬಂದಿದ್ನಲ್ಲ, ಆಗ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದ, ನಾನ್ ನಿನ್ ಜೊತೆ ಇದ್ದೀನಿ ಅಂತ. ಅಂದ್ರೆ ಇವಳನ್ನ ಕಾಪಾಡಿರೋದು ಮುಫಾಸ ಅಂತ ಇವಳಿಗೆ ಕನ್ಫರ್ಮ್ ಆಗೋಗುತ್ತೆ. ಇದಾದ್ಮೇಲೆ ರಾತ್ರಿ ಹೊತ್ತು ಮುಫಾಸ ಮುಂದೆ ಇರುವಂತ ಒಂದು ಸಣ್ಣ ಪ್ರಾಣಿನ ಬೇಟೆ ಆಡೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಸರಾಬಿ ಬಂದು ಹೇಳ್ತಾಳೆ, ನನಗ್ ಗೊತ್ತು ನನ್ನ ಕಾಪಾಡಿದ್ದು ಟಾಕಾ ಅಲ್ಲ, ಅದು ನೀನು ಅಂತ. ಹಾಗೆ ನನ್ ಮೈ ಮೇಲೆ ಬರ್ತಿದ್ದಂತ ಡಕ್ ಫ್ಲವರ್ ನ ಸುವಾಸನೆನ ಕಂಡಿಡ್ದಿದ್ದು ನೀನೆ ಅಂತಾನು ಕೂಡ ನನಗೆ ಗೊತ್ತು ಅಂದಾಗ ಮೊದ್ಮೊದ್ಲು ಅದನ್ನ ಇವನು ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ನೀನ್ ಏನ್ ಮಾತಾಡ್ತಿದ್ದೀಯ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ತಾನೆ. ಮುಫಾಸ ನೀನು ಬೇರೆ ಲೈನ್ ಗಳ ತರ ಅಲ್ಲ, ನೀನು ತುಂಬಾನೇ ಸ್ಪೆಷಲ್, ನಿನ್ಗೆ ಗೊತ್ತಿಲ್ದೇ ಇರುವಂತ ಒಂದು ಶಕ್ತಿ ನಿನ್ನ ಒಳಗಡೆ ಇದೆ ಅಂತಂದಾಗ ಇವನು ಕೂಡ ಹೌದು ಅಂತ ಒಪ್ಕೊಂಡು ಹೇಳ್ತಾ ಹೋಗ್ತಾನೆ. ನಾನ್ ನಿನ್ನ ಮೊದಲನೇ ಸಲ ನೋಡ್ದಾಗ್ಲೇ ನೀನು ತುಂಬಾನೇ ಇಷ್ಟ ಆಗೋದೆ, ಆದ್ರೆ ಅದನ್ನ ನಿನ್ಗೆ ಹೇಳೋದಕ್ಕಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅಷ್ಟರಲ್ಲಿ ಟಾಕಾ ಬಂದು ಹೇಳ್ದ ಅವನು ನಿನ್ನನ್ನ ಇಷ್ಟ ಪಡ್ತಿದ್ದಾನೆ ಅಂತ. ಹಾಗೆ ಇವಳು ಕೂಡ ಬೇರೆಯವ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ, ನಿನ್ನ ಮನ್ಸು ಏನ್ ಹೇಳುತ್ತೆ ಅದನ್ನ ಕೇಳು ಅಂತಂದಾಗ ಇವನು ಕೂಡ ಒಪ್ಕೋತಾನೆ, ಹೌದು ನಾನು ನಿನ್ನ ಇಷ್ಟ ಪಡ್ತಿದ್ದೀನಿ ಅಂತ. ಇದರಿಂದ ಇವರಿಬ್ರು ತುಂಬಾ ಕ್ಲೋಸ್ ಆಗಿ ಸಂತೋಷವಾಗಿ ಕಾಲ ಕಳಿತಿರೋದನ್ನ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರೋಂತ ಟಾಕನ್ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಇವನಿಗನ್ನಿಸ್ತಿರುತ್ತೆ ಮುಫಾಸ ನನ್ಗೆ ಮೋಸ ಮಾಡ್ಬಿಟ್ಟ ಅಂತ. ಇದರಿಂದ ಅವನ ಮೇಲೆ ದ್ವೇಷ ಹುಟ್ಟೋದಕ್ಕೆ ಶುರುವಾಗಿ ತುಂಬಾ ಕೋಪದಲ್ಲಿ ಇವನು ಮುಂದೆ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಇವನ ಕಾಲು ಸ್ಲಿಪ್ ಆಗಿ ಅಲ್ಲಿಂದ ಜಾರ್ತಾ ಒಂದು ಜಾಗಕ್ಕೆ ಬಂದು ತಲುಪ್ತಾನೆ. ಅದೇ ಸಮಯಕ್ಕೆ ಮುಂದೆ ಇವನಿಗೆ ಕೈರೋಸ್ನ ಟೀಮ್ನವರು ಕಾಣಿಸ್ತಾರೆ. ಆದ್ರಿಂದ ಇವನು ಸೀದಾ ಕೈರೋಸ್ನ ಟೀಮ್ ಹತ್ರ ಬಂದಾಗ ಇವರೆಲ್ಲರೂ ಹೇಳ್ತಿರ್ತಾರೆ, ಈ ಜಾಗದಲ್ಲಿ ನಮ್ಗೆ ತಿನ್ನೋದಕ್ಕೆ ಏನು ಸಿಕ್ಕಿರ್ಲಿಲ್ಲ, ಈಗ ಬೇಟೆನೆ ಬೇಟೆಗಾರನ್ನ ಹುಡ್ಕೊಂಡ್ ಬಂದಿದೆ ಅಂತ. ಆಗ ಟಾಕಾ ಹೇಳ್ತಾನೆ, ನಿನ್ನ ಮಗನ ಸಾಯಿಸಿರೋದು ಮುಫಾಸ, ಅವನನ್ನ ಸಾಯಿಸೋದಕ್ಕೆ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ, ಯಾಕೆಂತಂದ್ರೆ ನನ್ಗೂ ಅವನ ಮೇಲೆ ದ್ವೇಷನ ತೀರಿಸ್ಕೋಬೇಕು ಅಂತ. ಇದಕ್ಕೆ ಕೈರೋಸ್ ಕೂಡ ಸರಿ ಅಂತ ಹೇಳಿ ಟಾಕನ್ನು ಕೂಡ ತನ್ನ ಜೊತೆ ತನ್ನ ಟೀಮ್ಗೆ ಸೇರಿಸ್ಕೊಬಿಡ್ತಾನೆ. ಇಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಕೈರೋಸ್ ಕೂಡ ಡಿಸೈಡ್ ಮಾಡಿರ್ತಾನೆ, ನನ್ನ ಟೀಮ್ನವ್ರನ್ನ ಕರ್ಕೊಂಡು ನಾನು ಕೂಡ ಮಿಲೇಲಿಗೆ ಹೋಗ್ಬೇಕು ಅಂತ. ಯಾಕೆಂತಂದ್ರೆ ಈಗಾಗ್ಲೇ ನಮ್ಗೆ ಗೊತ್ತಿರೋ ರೀತಿ ಆ ಜಾಗದಲ್ಲಿ ಊಟಕ್ಕೆ ಕೊರತೆ ಇರೋದಿಲ್ಲ. ಮಾರನೇ ದಿನ ಟಾಕಾ ಮುಫಾಸನ್ ಹತ್ರ ಬಂದು ಹೇಳ್ತಾನೆ, ಇದುವರೆಗೂ ನೀನ್ ನನಗೆ ಏನೇನೆಲ್ಲ ಒಳ್ಳೇದ್ ಮಾಡಿದ್ಯಾ ಅದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ. ಇವನಿಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ಇದನ್ನೆಲ್ಲ ಇವಾಗ ಯಾಕೆ ಹೇಳ್ತಿದ್ದಾನೆ ಅಂತ. ಅದೇ ಸಮಯಕ್ಕೆ ಜಾಗದಲ್ಲಿ ಮಂಜು ಕುಸಿಯೋದಕ್ಕೆ ಶುರು ಆಗಿದ್ರಿಂದ ಇವರೆಲ್ಲರೂ ಮತ್ತೊಂದ್ಸಲ ಮಿಲೇಲಿ ಕಡೆಗೆ ಇವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಟಾಕಾ ನಾವ್ ಇದೇ ದಾರಿಲಿ ಹೋಗ್ತಿದೀವಿ ಅಂತ ಕೈರೋಸ್ಗೋಸ್ಕರ ಗುರ್ತನ್ನ ಬಿಟ್ಟು ಹೋಗ್ತಿರ್ತಾನೆ. ಆಗ ಪ್ರೆಸೆಂಟ್ ನಲ್ಲಿರುವಂತ ಪುಂಬಾ, ಟಿಮೋನ್ ಹಾಗೆ ಕಿಯಾರ ಕೇಳ್ತಿರ್ತಾರೆ, ಟಾಕಾ ಮುಫಾಸನ್ಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಇದರಿಂದ ರಫೀಕಿನು ಕೂಡ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತಾನೆ, ನಾವ್ ಮಿಲೇಲಿನ ಹುಡುಕ್ತಾ ತುಂಬಾ ಹೊತ್ತು ನಡೀತಾ ಮುಂದೆ ಬಂದಾಗ ಕೊನೆಗೂ ನಮ್ಮ ಗುರಿನ ನಾವು ತಲುಪಿದ್ವಿ ಅಂತ. ಅಂದ್ರೆ ಇವ್ರಿಗೆ ಮಿಲೇಲಿ ಸಿಕ್ಬಿಡುತ್ತೆ. ಮುಫಾಸನ್ಗಂತೂ ಹೇಳ್ಕೊಳ್ಳೋದಕ್ಕಾಗದೇ ಇರೋಷ್ಟು ಸಂತೋಷ ಆಗ್ತಿರುತ್ತೆ. ಯಾಕೆಂತಂದ್ರೆ ಇವನ ತಂದೆ ತಾಯಿ ಹೇಳ್ತಿದ್ದಂತ ಮಿಲೇಲಿನ ಹುಡುಕ್ಬಿಟ್ಟಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಈ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ಈ ಜಾಗನ ನೋಡ್ತಿದ್ರೆ ಯಾವತ್ತೂ ಕೂಡ ಇಲ್ಲಿ ಊಟಕ್ಕೆ ಕೊರತೆ ಆಗುತ್ತೆ ಅಂತ ಅನ್ನಿಸ್ತಿರೋದಿಲ್ಲ. ಇದರಿಂದ ಇವರೆಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರಫೀಕಿಗೆ ಒಂದು ಮರ ಕಾಣಿಸಿ ಈ ಮರದ ಹತ್ರ
ಓಡ್ ಬರ್ತಾನೆ. ಯಾಕೆ ಅಂತಂದ್ರೆ ಈ ಮರ ಪ್ರತಿದಿನ ಇವನ ಕನಸಿನಲ್ಲಿ ಬರ್ತಿತ್ತು. ಅದಕ್ಕೆ ಇನ್ಮೇಲೆ ಇದ್ರ ಮೇಲೆ ವಾಸ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಗ ಇಲ್ಲಿಗೆ ಮುಫಾಸ ಬಂದಾಗ ಇವನ್ಗೂ ಕೂಡ ಹೇಳ್ತಾನೆ, ಈ ಮರ ಪ್ರತಿದಿನ ನನ್ನ ಕನಸಿನಲ್ಲಿ ಕಾಣಿಸ್ಕೋತಿತ್ತು, ಇದ್ರ ಜೊತೆ ಒಬ್ಬ ಫ್ರೆಂಡ್ ಕೂಡ ಕಾಣಿಸ್ಕೋತಿದ್ದ, ಆ ಫ್ರೆಂಡ್ ಈಗ ನನ್ನ ಮುಂದೆನೆ ನಿಂತಿದ್ದಾನೆ ಅಂತ. ಅಂದ್ರೆ ಪ್ರತಿದಿನ ಇವನ ಕನಸಿನಲ್ಲಿ ಮರ ಜೊತೆ ಮುಫಾಸನು ಕೂಡ ಕಾಣಿಸ್ಕೋತಿದ್ದ ಅಂತ. ಇದರಿಂದ ಇವನು ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಜಾಗದಲ್ಲಿರುವಂತ ಪ್ರಾಣಿಗಳು ಬಂದು ಮುಫಾಸನ್ಗೆ ಹೇಳ್ತಾರೆ, ನಿನ್ ಹಿಂದೆ ವೈಟ್ ಲೈನ್ಸ್ ಗಳು ಬರ್ತಿದಾವೆ, ನಿನ್ನಿಂದ ಈಗ ನಮ್ಮ ಪ್ರಾಣಿಗಳು ಕೂಡ ಅಪಾಯದಲ್ಲಿದ್ದಾವೆ ಅಂತ. ಹೀಗಂತೆ ಇವರು ಹೇಳ್ತಿದ್ದಂಗೆನೆ ಅದೇ ಸಮಯಕ್ಕೆ ಕೈರೋಸ್ನ ಟೀಮ್ನವರು ಇಲ್ಲಿಗೆ ಬಂದು ತಲುಪ್ತಾರೆ. ಅವುಗಳನ್ನ ನೋಡಿ ಇಲ್ಲಿರುವಂತ ಪ್ರಾಣಿಗಳಂತೂ ತುಂಬಾನೇ ಹೆದರ್ಕೊಬಿಟ್ಟಿರ್ತವೆ. ಆಗ ಮುಫಾಸ ಸರಾಬಿಗೆ ನಾನು ಸಿಗ್ನಲ್ ಅನ್ನ ಕೊಡ್ತಿದ್ದಂಗೆನೆ ಎಲ್ಲರನ್ನು ಒಂದು ಕಡೆ ಸೇರ್ಸು ಅಂತ ಹೇಳಿ ಕಳಿಸಿ ಇವನು ಅಲ್ಲಿಂದ ಕೈರೋಸ್ ಇರುವಂತ ಜಾಕೆ ಬರ್ತಾನೆ ಅವನ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಇಲ್ಲಿಗೆ ಬಂದಾಗ್ಲೇ ಅವನಿಗೆ ಗೊತ್ತಾಗೋದು ಟಾಕಾ ಕೂಡ ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದಾನೆ, ಹಾಗೆ ಅವನು ನನ್ನ ಎಷ್ಟು ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಅಂತ. ನಂತರ ಕೈರೋಸ್ ಹೇಳ್ತಾನೆ, ನಿನ್ನನ್ನ ಸಾಯಿಸಿ ಅದಾದ್ಮೇಲೆ ಜಾಗನ ಒಬ್ಬ ರಾಜನಾಗಿ ತುಂಬಾ ಕ್ರೂರವಾಗಿ ಆಳ್ತೀನಿ ಅಂತ. ಇದರಿಂದ ಇವರಿಬ್ಬರ ಮಧ್ಯೆ ಫೈಟ್ ಕೂಡ ಶುರು ಆಗುತ್ತೆ. ಆದ್ರೆ ಕೈರೋಸ್ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಅದಕ್ಕೆ ಮುಫಾಸ ಅವನನ್ನ ಹಿಂದೆ ಬರೋ ರೀತಿ ಮಾಡಿ ಇಲ್ಲಿಂದ ಕೆಳಗಡೆ ಬೆಳೆಸ್ಬಿಡ್ತಾನೆ. ಈ ಕಡೆ ಸರಾಬಿ ನೋಡ್ತಾಳೆ, ಮೊದ್ಲಿಂದಾನೇ ಈ ಜಾಗದಲ್ಲಿ ಒಂದಷ್ಟು ಹೆಣ್ಣು ಸಿಂಹಗಳು ಇರ್ತವೆ. ಅದೇ ಸಮಯಕ್ಕೆ ಮುಫಾಸ ಎಲ್ಲಾ ಪ್ರಾಣಿಗಳನ್ನ ಒಂದು ಕಡೆ ಕರೆದು ಹೇಳ್ತಾನೆ, ನಾವೆಲ್ಲರೂ ಈಗ ಒಂದಾಗಿ ಆ ವೈಟ್ ಲೈನ್ಸ್ ಗಳ ಜೊತೆ ಫೈಟ್ ಮಾಡಿ ಹೊಡೆದು ಓಡಿಸ್ಬೇಕು ಅಂತ. ನಾವ್ಯಾಕೆ ನಿನ್ಗೆ ಸಹಾಯ ಮಾಡ್ಬೇಕು ಅಂತ ಈ ಪ್ರಾಣಿಗಳು ಕೇಳಿದಾಗ ಇವನು ಕೂಡ ಹೇಳ್ತಾನೆ, ಇವತ್ತು ಅವರು ನನ್ನ ಸಾಯಿಸ್ತಾರೆ, ಅದಾದ್ಮೇಲೆ ನಿಮ್ಮನ್ನೆಲ್ಲರನ್ನು ಕೂಡ ಬೇಟೆ ಆಡಿ ಸಾಯಿಸ್ತಾ ಈ ಜಾಗನೆಲ್ಲ ಸಂಪೂರ್ಣವಾಗಿ ಸರ್ವನಾಶ ಮಾಡ್ಬಿಡ್ತಾರೆ ಅಂತಂದಾಗ ಈ ಪ್ರಾಣಿಗಳಿಗೂ ಕೂಡ ಅರ್ಥ ಆಗುತ್ತೆ, ಈಗ ಬರೀ ಮುಫಾಸ ಅಲ್ಲ ಡೇಂಜರ್ ಅಲ್ಲಿ ಇರೋದು, ನಾವು ಕೂಡ ಡೇಂಜರ್ ಅಲ್ಲಿ ಇದೀವಿ ಅಂತ. ಅದಕ್ಕೆ ಈ ಪ್ರಾಣಿಗಳು ಕೂಡ ಸರಿ ಅಂತ ಒಪ್ಕೊಂಡು ಕೈರೋಸ್ನ ವೈಟ್ ಲೈನ್ಸ್ ಗಳ ಟೀಮ್ ನ ಜೊತೆ ಫೈಟ್ ಅನ್ನ ಮಾಡ್ತಾ ಅವುಗಳನ್ನೆಲ್ಲ ಓಡಿಸ್ತಿರ್ತವೆ. ಅದೇ ಸಮಯಕ್ಕೆ ಕೈರೋಸ್ನ ಟೀಮ್ ನವರು ಮುಫಾಸನ್ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡಿದ್ರಿಂದ ಇವನು ಅಲ್ಲಿಂದ ಒಂದು ಗುಹೆ ಒಳಗಡೆ ಬಿದ್ದೋಗ್ತಾನೆ. ಸ್ವಲ್ಪ ಹೊತ್ತು ಆದ್ಮೇಲೆ ಮುಫಾಸನ್ಗೆ ಈ ಗುಹೆ ಒಳಗಡೆ ಎಚ್ಚರ ಆಗುತ್ತೆ. ಇಲ್ಲಿ ನೋಡಿದ್ರೆ ನೀರೆಲ್ಲ ಹರಿದಾಡ್ತಿರುತ್ತೆ. ಅದನ್ನ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕೈರೋಸ್ ಇಲ್ಲಿಗೆ ಬಂದು ಇವನ್ ಜೊತೆ ಮತ್ತೊಂದ್ಸಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮುಫಾಸನು ಕೂಡ ತುಂಬಾ ಕಷ್ಟಪಟ್ಟು ಇವನ ಶಕ್ತಿನ ಮೀರಿ ಅವನ ಜೊತೆ ಫೈಟ್ ಮಾಡ್ತಿರ್ತಾನೆ. ಇದನ್ನ ನೋಡ್ತಿರುವಂತ ಟಾಕನ್ಗೆ ನಿಧಾನವಾಗಿ ರಿಯಲೈಸ್ ಆಗೋದಕ್ಕೆ ಶುರುವಾಗುತ್ತೆ, ಇವನು ಎಂತ ಒಂದು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟಿದ್ದಾನೆ ಅಂತ. ನನ್ನ ಬ್ರದರ್ ತರ ಇದ್ದಂತ ಮುಫಾಸನೆ ನಾನು ಸಾಯಿಸೋದಕ್ಕೆ ಹೋದ್ನಂತ ತುಂಬಾ ಬೇಜಾರ್ ಮಾಡ್ಕೋತಿರ್ತಾನೆ. ಅದೇ ಸಮಯಕ್ಕೆ ಕೈರೋಸ್ ಇನ್ನೇನು ಮುಫಾಸನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಟಾಕ ಅವನನ್ನ ಕಾಪಾಡೋದಕ್ಕೆ ಮಧ್ಯ ಬಂದಿದ್ರಿಂದ ಕೈರೋಸ್ನ ಉಗುರಿನ ಗುರುತು ಅಂದ್ರೆ ಒಂದು ಸ್ಕಾರ್ ಇವನ ಕಣ್ಣಿನ ಮೇಲೆ ಬಿದ್ಬಿಡುತ್ತೆ. ನಂತರ ಇವರಿಬ್ರು ಸೇರಿ ಕೈರೋಸ್ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಪ್ರಾಣಿಗಳು ಹಾಗೆ ವೈಟ್ ಲೈನ್ಸ್ ಗಳ ಮಧ್ಯೆ ಯುದ್ಧ ನಡೀತಿರ್ಬೇಕಾದ್ರೆ ಈ ಜಾಗದಲ್ಲಿ ಭೂಕಂಪ ಆಗೋದಕ್ಕೆ ಶುರುವಾಗುತ್ತೆ. ಇದೇ ಭೂಕಂಪದಿಂದ ಇವ್ರು 3 ಜನ ಗುಹೆಯಲ್ಲಿ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಕಲ್ಲು ಕೆಳಗಡೆ ಬಿದ್ದು ಮುಫಾಸ ಹಾಗೆ ಕೈರೋಸ್ ಕೆಳಗಡೆ ನೀರಿನ ಒಳಗಡೆ ಹೋಗ್ತಿರ್ತಾರೆ. ನೀರಿನ ಒಳಗಡೆನೂ ಕೂಡ ಇವರಿಬ್ರು ಫೈಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ತುಂಬಾ ದೊಡ್ಡ ಕಲ್ಲು ನೀರಿನ ಒಳಗಡೆ ಬರ್ತಿರೋದನ್ನ ನೋಡಿ ಮುಫಾಸ ಕೈರೋಸ್ನಾದ್ರೂ ಕೆಳಗಡೆ ತಳ್ಬಿಡ್ತಾನೆ. ಇದರಿಂದ ಕೈರೋಸ್ ಸತ್ತೋಗ್ತಾನೆ. ನಂತರ ತುಂಬಾ ಕಷ್ಟಪಟ್ಟು ನೀರಿನ ಒಳಗಡೆ ಈಜ್ತಾ ಮೇಲೆ ಬಂದಾಗ ಟಾಕನು ಕೂಡ ಇವನನ್ನ ಕಾಪಾಡಿ ಅಲ್ಲಿಂದ ಹೋಗ್ತಾನೆ. ಅದೇ ಸಮಯಕ್ಕೆ ಸರಾಬಿನು ಕೂಡ ಇಲ್ಲಿಗೆ ಬರ್ತಾಳೆ. ನಂತರ ಆ ಜಾಗದಿಂದ ಇವರಿಬ್ರು ಹೊರಗಡೆ ಬಂದಾಗ ಮಿಲೇಲಿಯಾ ಪ್ರಾಣಿಗಳೆಲ್ಲ ಸೇರಿ ಮುಫಾಸನ್ನ ತಮ್ಮ ರಾಜನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಈ ಜಾಗನ ತುಂಬಾ ಧೈರ್ಯದಿಂದ ವೈಟ್ ಲೈನ್ಸ್ ಗಳಿಂದ ಕಾಪಾಡೋದ್ನಲ್ಲ ಅದಕ್ಕೆ. ಆದ್ರೆ ಮೊದ್ಲು ಇದಕ್ಕೆ ಇವನು ಒಪ್ಕೊಳ್ತಿರೋದಿಲ್ಲ. ಈ ಜಾಗದಲ್ಲಿ ಯಾರು ಕೂಡ ರಾಜ ಇರಬಾರ್ದು, ಎಲ್ಲರೂ ಈಕ್ವಲ್ ಆಗಿ ಇರ್ಬೇಕು ಅಂತ. ಆಗ ರಫೀಕಿ ಬಂದು ಇವನಿಗೆ ಅರ್ಥ ಮಾಡಿಸ್ತಾನೆ, ನೀನು ಎಲ್ಲಾ ಪ್ರಾಣಿಗಳನ್ನ ಒಂದು ಕಡೆ ಸೇರಿಸಿ ಶತ್ರುಗಳ ವಿರುದ್ಧ ಯುದ್ಧ ಮಾಡೋ ಹಾಗೆ ಮಾಡಿದ್ಯಾ. ಆ ರೀತಿ ಮಾಡೋದಕ್ಕೆ ಸಾಧ್ಯ ಇರೋದು ಒಬ್ಬ ರಾಜನಿಗೆ ಮಾತ್ರ. ಈ ಜಾಗಕ್ಕೆ ಒಬ್ಬ ರಾಜನ ಅವಶ್ಯಕತೆ ಇದೆ, ನೀನೇ ಆಗ್ಬೇಕು ಅಂತ. ಅದಕ್ಕೆ ಇವನು ಕೂಡ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೋತಾನೆ. ಅದೇ ಸಮಯಕ್ಕೆ ಮೊದ್ಲಿಂದಾನೇ ಇವನಿಗೆ ನೆನಪಿರುವಂತ ಒಂದು ಸುವಾಸನೆ ಇವನ ಮೂಗಿಗೆ ಬೀಳುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಮುಂದೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ, ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಇವನ ತಂದೆ ತಾಯಿ ದೂರ ಆಗೋಗಿದ್ರಲ್ಲ, ಇವನ ತಾಯಿ ಇನ್ನೂ ಕೂಡ ಬದುಕಿದ್ದಾರೆ, ಮೊದ್ಲೇ ಈ ಜಾಗಕ್ಕೆ ಬಂದು ತಲುಪಿದ್ದಾರೆ ಅಂತ. ಮುಫಾಸ ಹಾಗೆ ಇವನ ತಾಯಿ ಇಬ್ರು ಕೂಡ ಒಬ್ಬರನ್ನೊಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಇದು ನಿಜನೋ ಕನ್ಸೋ ಗೊತ್ತಾಗ್ತಿಲ್ಲ ಅಂತ. ಆದ್ರೆ ಇವನಿಗೆ ಗೊತ್ತಾಗುತ್ತೆ ಈಗ ಇವನ ತಂದೆ ಬದುಕಿಲ್ಲ, ಸತ್ತೋಗಿದ್ದಾರೆ ಅಂತ. ಆಗ ಇವನ ತಾಯಿ ಇವನಿಗೆ ಅರ್ಥ ಮಾಡಿಸ್ತಾರೆ, ನಿನ್ ತಂದೆ ಯಾವತ್ತೂ ಕೂಡ ನಿನ್ನ ಒಳಗಡೆ ಜೀವಂತವಾಗಿರ್ತಾರೆ ಅಂತ. ಹೀಗೆ ಇವರೆಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವನ ಹತ್ರ ಟಾಕ ಬರ್ತಾನೆ. ಟಾಕನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು ಅಂತ ಎಲ್ಲರೂ ಮಾತಾಡ್ಕೊಳ್ತಿರ್ಬೇಕಾದ್ರೆ ಮುಫಾಸ ಹೇಳ್ತಾನೆ, ನಾನು ಎಲ್ಲಿವರೆಗೂ ರಾಜನಾಗಿರ್ತೀನೋ ಅಲ್ಲಿವರೆಗೂ ಈ ಜಾಗದಲ್ಲಿ ನನ್ನ ತಮ್ಮನ್ಗೆ ಜಾಗ ಇದ್ದೇ ಇರುತ್ತೆ ಅಂತ ಹೇಳಿ, ಆದ್ರೆ ಇನ್ಯಾವತ್ತು ಕೂಡ ನಿನ್ನ ಹೆಸರನ್ನು ಹೇಳೋದಕ್ಕೂ ನಾನು ಇಷ್ಟ ಪಡೋದಿಲ್ಲ ಅಂತ ಟಾಕನ್ಗೆ ಹೇಳ್ತಾನೆ. ಆಗ ಸ್ಕಾರ್ ಕೂಡ, ಹಾಗಿದ್ರೆ ಇನ್ಮೇಲಿಂದ ನನ್ನ ಹೆಸರು ಸ್ಕಾರ್ ಅಂತ, ಯಾಕೆಂತಂದ್ರೆ ನನ್ನ ಕಣ್ಣ ಮೇಲಿರುವಂತ ಈ ಸ್ಕಾರ್ ನನಗೆ ಹೇಗೆ ಸಿಕ್ತು ಅಂತ ನೆನಪಲ್ಲಿರುತ್ತೆ ಅಂತಾನೆ. ಇದಾದ್ಮೇಲೆ ಮುಫಾಸ ಹಾಗೆ ಸರಾಬಿ ಜೀವನ ಪೂರ್ತಿ ಜೊತೆಗಿರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಪ್ರೆಸೆಂಟ್ ನಲ್ಲಿ ಕಿಯಾರಾ ಈ ಕತೆನ ಕೇಳಿ ರಫೀಕಿಗೆ ಹೇಳ್ತಿರ್ತಾನೆ, ನಾನು ಒಂದ್ಸಲ ನನ್ನ ತಾತ ಮುಫಾಸನ ಮೀಟ್ ಮಾಡ್ಬೇಕಿತ್ತು ಅಂತ. ಆಗ
ರಫಿಕಿನು ಕೂಡ ನಿನ್ ತಾತ ಯಾವಾಗ್ಲೂ ಕೂಡ ನಿನ್ ಒಳಗಡೆ ಜೀವಂತವಾಗಿರ್ತಾರೆ ಅಂತ ಹೇಳ್ತಾರೆ. ಸ್ಟೋರಿಲಿ ಮುಫಾಸ ರಾಜನಾಗೆ ಗರ್ಜಿಸ್ತಿದ್ರೆ ಈ ಕಡೆ ಪ್ರೆಸೆಂಟ್ ನಲ್ಲಿ ಕಿಯಾರಾ ಇವನ ತಾತನ ನೆನ್ಸ್ಕೊಂಡು ಗರ್ಜಿಸ್ತಿರ್ತಾನೆ. ಇಷ್ಟೊತ್ತಿಗೆ ಇವನಿಗೆ ಸಿಡಿಲಿಂದ ಭಯನೂ ಕೂಡ ಹೊಟ್ಟೋಗಿರುತ್ತೆ. ಆಗ ಇವನು ಮುಂದೆ ನೋಡಿದಾಗ ಇವನ ತಂದೆ ಬರ್ತಿರೋದು ಕಾಣಿಸಿ ಇವನ್ ತಂದೆ ಸಿಂಬಾ ಹತ್ರ ಬಂದಾಗ ಇವನ ತಾಯಿನೂ ಕೂಡ ಬಂದು ಹೇಳ್ತಾರೆ ನಿನ್ನ ತಮ್ಮನ್ನ ಮೀಟ್ ಮಾಡು ಅಂತ. ಕಿಯಾರಾ ಇವನ ತಮ್ಮನ್ನ ನೋಡಿ ತುಂಬಾನೇ ಸಂತೋಷದಿಂದ ನಾನ್ ಯಾವತ್ತೂ ಕೂಡ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ನಮ್ ತಾತ ಮುಫಾಸನ್ ಸ್ಟೋರಿನ ನಿನ್ಗೆ ಹೇಳ್ತೀನಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಜಾಸ್ತಿ ಯೋಚನೆ ಮಾಡ್ಬಿಡಿ. ದ ಲಯನ್ ಕಿಂಗ್ ಪಾರ್ಟ್ 1 ಕೂಡ ಯಾವಾಗಾದ್ರೂ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.